ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೋಡಿ, ಸಂಸಾರ ಅಂದಮೇಲೆ ಆಗಾಗ ಮನಸ್ತಾಪಗಳು ಬರ್ತಾ ಇರೋದು ಸಹಜ. ನೀವಿಬ್ರು ನಿಮ್ ಜಗಳನ ರಂಪ ಮಾಡ್ಕೋಬಾರ್ದು. ಆದಷ್ಟು ನೀವಿಬ್ರೇ ಅದನ್ನ ಬಗೆಹರಿಸ್ಕೋಬೇಕು. ಇನ್ಮೇಲೆ ನಿಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಬಂದರೂ ನಿಮ್ಮ ರೂಮ್ನಲ್ಲೇ ಸರಿ ಮಾಡ್ಕೊಳ್ಳಿ. ಹಾಲ್ವರೆಗೂ ತರಬೇಡಿ, ಆಯ್ತಾ? ಶ್ಯೂರ್ ಅಮ್ಮ, ನೀವು ಹೇಳಿದ್ದನ್ನ 100% ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾ, ಈಗ ಇವನು ಹೇಳ್ತಿರೋದಕ್ಕೆ ನೀವೇ ಸಾಕ್ಷಿ ಆಯ್ತಾ? ಮತ್ತೇನಾದ್ರೂ ಅವತ್ತಿನ ತರ ಮಾಡಿದ್ರೆ ನೋಡು ಏನ್ ಮಾಡ್ತಿರ್ತೀನಿ ಅಂತ. ಬಿ ಕೇರ್ಫುಲ್. ಅಮ್ಮ, ಸೊಸೆಗೆ ಏನ್ ಮಾಡ್ತೀನಿ ನೋಡಿ. ನಿಂತ್ಕೋ. ದೇವ್ರೆ, ಇನ್ಮೇಲಾದ್ರೂ ನನ್ನ ಮಗ ಸೊಸೆ ಮೇಲೆ ಯಾರ ಕೆಟ್ಟ ದೃಷ್ಟಿನೂ ಬೀಳ್ದಿರೋ ಹಾಗೆ ನೋಡ್ಕೋಪ. ಅದರಲ್ಲೂ ಆ ಚಂದ್ರ ಮತ್ತೆ ಸುಹಾಸಿನಿ ಅಂಥವ್ರ ಕಣ್ಣು ಬೀಳ್ದೇ ಇರಲಿ. ವೇದಾಂತ್, ವೇದಾಂತ್, ಏನಾಯ್ತು? ಯಾಕೆ ಈ ತರ ಕೂತಿದ್ಯಾ? ಏನು ಯೋಚನೆ ಮಾಡ್ತಿದ್ಯಾ? ಮೊದಲು ಈ ಮನೆಗೆ ಬಂದಿದ್ದಾಳಲ್ಲ, ಯಾಕೆ ಬಂದಿದ್ದಾಳೆ, ಎಲ್ಲಿಂದ ಬಂದಿದ್ದಾಳೆ ಅಂತ ವಿಚಾರಿಸಿ ಮನೆಯಿಂದ ಆಚೆ ಹಾಕು. ಇಲ್ಲಾಂದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ವೇದಾಂತ್, ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ? ಯಾಕೆ ನಾನು ಹೇಳಿದ ನಿನಗೆ ಕನ್ವಿನ್ಸ್ ಆಗಲಿಲ್ವಾ? ಹಾಗಲ್ಲ ಮೂಲ್ಯ, ನೀನು ಹೇಳಿದ್ ನಾನು ಕನ್ವಿನ್ಸ್ ಆಯ್ತು. ಆದ್ರೆ ಏನಾದ್ರೆ? ಆದ್ರೇನೂ ಇಲ್ಲ, ಹೋದ್ರೇನೂ ಇಲ್ಲ. ಮೊದಲು ಅವಳನ್ನ ಈ ಮನೆಯಿಂದ ಆಚೆ ಕಳಿಸು. ಅವಳ ಮನೇಲಿ ಇದ್ದಷ್ಟು ನಮಗೆ ತೊಂದರೆ. ಅವರ ಮನೆಯಿಂದ ಕಳಿಸೋದು ದೊಡ್ಡ ವಿಷಯನೂ ಅಲ್ಲ ಮೂಲ್ಯ. ಆದ್ರೆ ಅವ್ರು ನನ್ನ ತಾಯಿ ಅಂತ ಹೇಳ್ಕೊಂಡು ಈ ಮನೆಗೆ ಯಾಕೆ ಬಂದರು, ಅವ್ರ ಉದ್ದೇಶ ಏನು, ಅವ್ರನ್ನ ಯಾರು ಕಳಿಸಿದ್ದಾರೆ ಅನ್ನೋದನ್ನ ನಾನು ತಿಳ್ಕೊಳ್ಬೇಕು. ಹಾಗಂತ ಅವನ್ನ ಹಾಗೆ ಬಿಡಕ್ಕಾಗತ್ತಾ? ನಾನು ಹಾಗೆ ಹೇಳ್ತಿಲ್ಲ ಮೂಲ್ಯ. ಅವರೇ ನನ್ನ ತಾಯಿ ಅಂತ ನಂಬೋದಕ್ಕೆ ನನಗೆ 2 ಮೇಜರ್ ರೀಸನ್ಸ್ ಇತ್ತು. ಒಂದು ದೇವರಾಜಪ್ಪ ಬಿಡಿಸಿರೋ ಸ್ಕೆಚ್, ಇನ್ನೊಂದು ಪ್ರಜ್ವಲ್ ತಂದ್ಕೊಟ್ಟಿದ್ದ ಟೇಪ್. ದೇವರಾಜಪ್ಪ ಬಿಡಿಸಿರೋ ಸ್ಕೆಚಲ್ಲಿ ಹೇಗೋ ಫೇಸ್ ಮ್ಯಾಚ್ ಆಯಿತು ಅಂತಾನೆ ಅಂದ್ಕೊಳ್ಳೋಣ. ಆದರೆ ಪ್ರಜ್ವಲ್ ತಂದ್ಕೊಟ್ಟಿರೋ ಟೇಪ್ ಸಮಥಿಂಗ್ ಇಸ್ ಫಿಶಿ. ಇದನ್ನೆಲ್ಲ ಹೇಗೆ ಸೆಟ್ ಮಾಡ್ತಿದ್ದಾರೆ, ಇದ್ರ ಹಿಂದೆ ಯಾರಿದ್ದಾರೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಆಮೇಲೆ ಅವತ್ತು ನಾವು ತೇಜಸ್ನ ಅರೆಸ್ಟ್ ಮಾಡಿಸಿದಾಗ ಅವನೊಂದು ಸಪೋರ್ಟ್ ಮಾಡ್ಕೊಂಡು ಒಬ್ಬ ಫೋನ್ ಮಾಡಿ ನಮ್ಗೆ ಹೆದರಿಸ್ತಿದ್ದ ನೋಡು. ಅವನು ಯಾರು, ಅವನಿಗೂ ತೇಜಸ್ಗೆ ಏನು ಸಂಬಂಧ, ಅವನು ಯಾಕೆ ತೇಜಸ್ನ ಹುಷಾರಾಗಿ ನೋಡ್ಕೊಳ್ತಿದ್ದಾನೆ ಅನ್ನೋದನ್ನ ಮೊದಲು ಕಂಡು ಹಿಡಿಬೇಕು. ಬಜಾರ್, ಇಫ್ ಐಮ್ ನಾಟ್ ರಾಂಗ್, ಇದು ಯಾವುದು ಒಬ್ಬರಿಂದ ನಡೀತಿರೋ ಕೆಲಸ ಅಲ್ಲ. ಇದರ ಹಿಂದೆ ಖಂಡಿತವಾಗ್ಲೂ ಒಂದು ಗ್ಯಾಂಗ್ ಇದೆ. ಅದಕ್ಕೆ ತುಂಬ ಸಿಸ್ಟಮ್ಯಾಟಿಕ್ ಆಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ. ಆ್ಯಂಡ್ ಮೋರ್ ಓವರ್, ನಾವೀ ಅಮ್ಮ ಅಂತ ಹೇಳ್ಕೊಂಬಂದಿರೋ ಹೆಂಗಸನ್ನ ಮನೆಯಿಂದ ಹೊರಗೆ ಹಾಕೋಕ್ಕೂ ಮುಂಚೆ ಇವ್ರ ಕಂಪ್ಲೀಟ್ ಹಿಸ್ಟ್ರಿನ ನಾವು ತಿಳ್ಕೊಳ್ಬೇಕು. ಇಲ್ಲಾಂದ್ರೆ ನಾವು ಮತ್ತೆ ಮೋಸ ಹೋಗೋ ಚಾನ್ಸಸ್ ತುಂಬಾನೇ ಇದೆ ಮೂಲ್ಯ. ನೀನು ಹೇಳೋದು ನಿಜ ವೇದಾಂತ್. ನಾವು ಇವ್ರನ್ನ ಸುಮ್ಮನೆ ಬಿಟ್ರೆ ಮತ್ತೆ ನಮ್ಮನ್ನ ಯಾಮಾರಿಸ್ಬಿಡ್ತಾರೆ. ಒಂದು ನಿಮಿಷ, ಪ್ರಜ್ವಲಿಗೆ ಫೋನ್ ಮಾಡ್ತೀನಿ.
ಪ್ರಜ್ವಲ್, ಹಾಯ್. ಏನು ರಿಯಾಕ್ಟ್ ಮಾಡಿದೆ ನಾನು ಹೇಳೋದನ್ನ ಕಂಪ್ಲೀಟ್ ಆಗಿ ಕೇಳಿಸ್ಕೊಳ್ಳಿ. ನನ್ನ ಮನೆಗೆ ತಾಯಿ ಅಂತ ಹೇಳ್ಕೊಂಬಂದಿರೋ ಹೆಂಗಸು ನನ್ನ ತಾಯಿ ಅಲ್ಲ. ಆ್ಯಂಡ್ ಪ್ರಜ್ವಲ್, ನೀವು ಆ ಟೇಪ್ ಸಿಕ್ತು ಅಂತ ಹೇಳಿದ್ರಲ್ಲ, ಆ ಟೇಪ್ ಜೆನ್ಯೂನ್ ಇಲ್ವಾ ಅಂತ ವಿಚಾರಿಸಿ. ಇಲ್ಲ ಪ್ರಜ್ವಲ್, ಸಮಥಿಂಗ್ ಇಸ್ ಡೆಫಿನೆಟ್ಲಿ ರಾಂಗ್ ಹಿಯರ್. ಪ್ರಜ್ವಲ್, ನನ್ನ ತಾಯಿನ ವೃದ್ಧಾಶ್ರಮಕ್ಕೆ ಯಾವಾಗ ಸೇರಿಸಿದ್ರು, ಯಾರು ಸೇರಿಸಿದ್ರು, ಅವರು ವೃದ್ಧಾಶ್ರಮಕ್ಕೂ ಬರೋಕ್ಕೂ ಮೊದಲು ಎಲ್ಲಿದ್ರು ಅನ್ನೋದನ್ನ ತಿಳ್ಕೊಳ್ಳಿ. ಐ ಟಾಕ್ ಟು ಯು ಲೇಟರ್. ನಾನೇನಾಗಬಾರ್ದು ಅಂದ್ಕೊಂಡಿದ್ನೋ ಅದೇ ಆಗೋಯ್ತು. ಮತ್ತೆ ಈ ಅಮೂಲ್ಯ ಮನೆಗೆ ಬಂದು ಸೇರ್ಕೊಂಡಿದ್ದಾಳೆ. ನಾನೆಲ್ಲೋ ಬರ್ತಾ ವೇದಾಂತ್ ಹತ್ರ ನನ್ನ ಬಗ್ಗೆ ಚಾಡಿ ಹೇಳಿರ್ತಾಳೆ ಅಂದ್ಕೊಂಡಿದ್ದೆ. ಆದರೆ ಅವಳು ಚಾಡಿ ಹೇಳಿರೋಂಗೆ ಕಾಣಿಸ್ತಾ ಇಲ್ಲ. ನನ್ನನ್ನು ಪ್ರಶ್ನೆನೇ ಮಾಡಲಿಲ್ಲ ಅವನು. ಅಂದರೆ ಇವಳು ವೇದಾಂತ್ ಹತ್ರ ನನ್ನ ಬಗ್ಗೆ ಏನು ಹೇಳಿಲ್ಲ ಅಂತ ಆಯಿತು. ಹೇಳಿದ್ರೆ ವೇದಾಂತ್ ಕೋಪ ಮಾಡ್ಕೊಳ್ತಾನೆ ಅಂತ ಹೇಳಿಲ್ಲ ಅನಿಸುತ್ತೆ. ಹೇಳದೇ ಇರೋದೇ ಒಳ್ಳೇದಾಯಿತು. ನಾನು ಸೇಫ್ ಆಗಿರ್ಬೋದು. ನಾನು ಅವತ್ತೇ ನನ್ನ ತಾಯಿ ಬದುಕಿಲ್ಲ ಅಂತ ಹೇಳಿಲ್ವಾ ಅಮೂಲ್ಯ? ನೀವ್ಯಾರೂ ನನ್ನ ಮಾತು ಕೇಳಲಿಲ್ಲ. ನೀನು, ಆದ್ಯ, ವಿಕ್ರಾಂತ್ ಎಲ್ಲರೂ ನಿಮ್ಮ ಅಮ್ಮ ಬದುಕಿದಾರೆ ಅನ್ನೋ ಥಾಟ್ ನನ್ನ ತಲೆಯಲ್ಲಿ ಹಾಕಿದ್ರೆ ಹುಡ್ಕೋ ಹೋಗ. ಆಗ್ಲಿಂದ ಈ ಪಜೀತಿಯಲ್ಲ. ನಾನಿಷ್ಟು ನೆಮ್ಮದಿಯಾಗಿದ್ದೆ. ಈಗ ಹೇಗಾಗಿದ್ದೀನಿ ನೋಡು. ನನ್ನ ವಲ್ನರಬಲ್ ಪೊಸಿಷನ್ ಎನ್ಕೇಶ್ ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಸೇರಿ ಸ್ಕೀಮ್ ಹಾಕ್ತಿದ್ದಾರೆ. ಏನಮ್ಮ, 2-3 ಸಲ ಕರೆದೆ, ಇನ್ನು ಆ ಅನ್ಲಿಲ್ಲ, ಹ್ಞೂ ಅನ್ಲಿಲ್ಲ. ನನ್ನ ಕಣ್ ಕಾಣಿಸಲ್ಲ, ನಿನ್ನ ಕಿವಿ ಕೇಳಿಸಲ್ಲ. ನೆನ್ಪಿದ್ಯಮ್ಮ, ನಾನು ಚಿಕ್ಕವಳಿರುವಾಗ ನೀನು ಇದನ್ನ ನಂಗೆ ಹೇಳ್ಕೊಟ್ಟಿದ್ದೆ. ಅಮ್ಮ, ನಿಮ್ಗೊಂದು ಖುಷಿ ವಿಷಯ ಹೇಳಕ್ ಬಂದೆ. ಹೌದಾ? ಏನದು? ನಮ್ ವೇದಾಂತು ಅಮೂಲ್ಯಂಗ್ ಸಮಾಧಾನ ಮಾಡಿ ಮನೆಗೆ ವಾಪಸ್ ಕರ್ಕೊಂಡು ಬಂದಿದ್ದಾನೆ. ವೈದೇಹಿ, ನೀನು ಹೇಳ್ತಾ ಇರೋದು ನಿಜನಾ? ಹೌದಮ್ಮ, ಅವರಿಬ್ರು ಹಳೇದನ್ನೆಲ್ಲ ಮರೆತು ಮುಂಚಿನ ಹಾಗೆ ಅನ್ಯೋನ್ಯವಾಗಿದ್ದಾರೆ. ದೇವರು ದೊಡ್ಡವನು ಕಣೆ. ಕೊನೆಗೂ ಅವರಿಬ್ಬರನ್ನು ಒಂದು ಮಾಡಿಬಿಟ್ಟ. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಅವಳೇನೆ. ಮೊದಲು ಅವಳನ್ನ ಈ ಮನೆಯಿಂದ ಆಚೆ ಹಾಕ್ಬೇಕು. ಇಲ್ಲ ಅಂತ ಹೀಗೆ ಬಿಟ್ರೆ ಈ ಮನೆನ ಸರ್ವನಾಶ ಮಾಡಿಬಿಡ್ತಾಳೆ. ಹೌದಮ್ಮ, ಆದಷ್ಟು ಬೇಗ ಈ ಹೆಂಗಸಿಗೆ ಒಂದು ಗತಿ ಕಾಣಿಸ್ಲೇಬೇಕು. ನೀನೇನು ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಹೇಳಲ್ಲ ಅಂತೀಯ, ಹೇಳೋರಿಗೂ ಹೇಳೋದಕ್ಕೆ ಬಿಡಲ್ಲ ಅಂತೀಯ. ನೀನು ಹೀಗೆ ಮೀನ ಮೇಸ ಎಣಿಸ್ತಾ ಇದ್ರೆ ಅವಳು ಮನೇನ ಗುಡಿಸಿ ಗುಂಡಾಂತರ ಮಾಡಿಬಿಡ್ತಾಳೆ. ಇಲ್ಲಮ್ಮ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು ಒಳ್ಳೆ ಸಮಯಕ್ಕೆ ಕಾಯ್ತಾ ಇದ್ದೀನಿ ಅಷ್ಟೆ. ನಾನು ವೇದಾಂತ್ಗೆ ಮನೆಗೆ ಬಂದಿರೋ ಹೆಂಗಸು ನಿಮ್ಮಮ್ಮ ಅಲ್ಲ ಅಂತ ಪತ್ರ ಬರೆದಾಗ ಅದನ್ನು ಅವನು ವಿಮರ್ಶೆ ಮಾಡ್ದ. ಬಂದು ಅವಳ ಹತ್ರ ಮಾತಾಡಿ ಪರೀಕ್ಷೆ ಕೂಡ ಮಾಡ್ದ.
ಮತ್ತೇನಾದರೂ ಪ್ಲ್ಯಾನ್ ಮಾಡ್ತೀನಮ್ಮ. ಅವಳು ಬಂಡವಾಳನ ಬಯಲು ಮಾಡ್ತೀನಿ. ಆಗ ವೇದಾಂತೆ ಅವಳನ್ನ ಮನೆಯಿಂದ ಹೊರಗೆ ಹಾಕ್ತಾನೆ. ವಿಶ್ವಾಸ ನನಗಿದೆ. ನೀನು ಪತ್ರ ಬರೆದಿದ್ದೇನೋ ನಿಜ, ಆದರೆ ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲ. ವೇದಾಂತ ಕೇಳಿದ ಪ್ರಶ್ನೆಗೆಲ್ಲ ಅವಳು ಸಲೀಸಾಗಿ ಉತ್ತರ ಕೊಟ್ಬಿಟ್ಲಲ್ಲ. ಅಮ್ಮ, ಆ ಹೆಂಗಸು ಬಚಾವಾದ್ಲು ಅನ್ನೋದಕ್ಕಿಂತ ಸುಹಾಸಿನಿ ಅವಳನ್ನ ಬಚಾವ್ ಮಾಡಿದ್ಲು ಅಂತ ಹೇಳ್ತೀನಿ. ಎಷ್ಟು ದಿನ ಬಚಾವ್ ಮಾಡ್ತಾಳಮ್ಮ? ಒಂದಲ್ಲ ಒಂದಿನ ತೆರೆ ಬೀಳಲೇಬೇಕು ತಾನೆ. ಅಮೂಲ್ಯನ್ಗೆ ಅವಳು ಮಾಡಿರೋ ಬಂಡವಾಳ ಗೊತ್ತಾಯ್ತು ಅಂತ ಅಮೂಲ್ಯ ವೇದಾಂತ್ ಮಧ್ಯೆನೇ ಜಗಳ ತಂಡಿಟ್ಲು. ಅಮೂಲ್ಯನ ಮನೆಯಿಂದ ಹೊರಗೆ ಹಾಕಿ ತಾನು ಬಚಾವಾಗಿದ್ದಾಳೆ ಅಂದ್ಕೊಂಡಿದ್ದಾಳೆ. ಒಂದಲ್ಲ ಒಂದಿನ ನಮ್ಮ ವೇದಾಂತ್ಗೆ ಸತ್ಯ ಗೊತ್ತಾಗತ್ತಮ್ಮ. ಆಗ ಅವನೇ ಅವಳನ್ನ ಕತ್ತಿಡಿದು ಆಚೆ ತಳ್ತಾನೆ. ಅವನು ಹಾಕ್ತಿದ್ರೆ ನಾನು ಅವಳನ್ನು ಹೊರಗೆ ಹಾಕ್ತೀನಿ. ಇಲ್ಲ ಅಂದ್ರೆ ನನ್ನ ಹೆಸರು ವೈದೇಹಿನೇ ಅಲ್ಲಮ್ಮ. ಮಗಳು ಅಂದ್ರೆ ಹೀಗಿರ್ಬೇಕು. ಇದು ಕಣೆ ವೈದೇಹಿ ಅಂದ್ರೆ. ಒಂದ್ ಕಡೆ ಈ ವೈದೇಹಿ, ಇನ್ನೊಂದ್ ಕಡೆ ಅಮೂಲ್ಯ, ಇಬ್ರು ಸೇರಿ ನನ್ನನ್ನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಇವರಿಬ್ಬರನ್ನು ಭೂಮಿಯಿಂದಾನೇ ಆಚೆ ಕಳಿಸೋ ಪ್ಲಾನ್ ಮಾಡಬೇಕು. ಇಲ್ಲ ಅಂದ್ರೆ ನನ್ನನ್ನೇ ಆಚೆ ಕಳಿಸೋ ಗ್ಯಾರಂಟಿ. ಮೊದಲು ಈ ವೈದೇಹಿಗೆ ಗತಿ ಕಾಣಿಸ್ತೀನಿ, ಆಮೇಲೆ ಅಮೂಲ್ಯನ ವಿಚಾರಿಸ್ಕೊಳ್ತೀನಿ. ಗುಡ್ ಮಾರ್ನಿಂಗ್ ಬಾಸ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸಾರ್ಥಕ್ ಸರ್. ಗುಡ್ ಮಾರ್ನಿಂಗ್. ಆಕ್ಚುಲಿ ಇವತ್ತಿನ ಶೆಡ್ಯೂಲ್ ಬಗ್ಗೆ ನಿಮ್ಮಿಬ್ಬರಿಗೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕಿತ್ತು. ಇವತ್ತು ಮಧ್ಯಾಹ್ನ ಏನಿದೆ ಅಂದ್ರೆ ರೇ ಕಾಂತ, ಯಾಕೆ ಒಳ್ಳೆ ಮಂಗನ್ ತರ ಆಗ್ತಿದ್ದೀರಾ? ಏನಾಯ್ತು ಅಂತ ಹೇಳಿ. ಏನು ಅಂತ ಹೇಳಿ ಸಾರ್ಥಕ್ ಸರ್, ಮಾಡಬಾರ್ದು ಕೆಲಸ ಮಾಡಿದ್ರೆ ಇದೇ ತರ ಆಗುತ್ತೆ. ಅದು ಯಾಕೆ ಯಾವಾಗಲೂ ಸುತ್ತಿ ಬಳಸಿ ಇರೋ ವಿಷಯನ ಲ್ಯಾಗ್ ಮಾಡ್ತೀರಾ? ಅದೇನಾಯ್ತು ಅಂತ ಡೈರೆಕ್ಟಾಗಿ ಹೇಳಿ. ಹೇಳಕ್ ಗೊತ್ತಿದ್ರೆ ಅಲ್ವಾ ಸಾರ್ಥಕ್ ಸರ್. ಇರಿ ನೋಡ್ತೀನಿ. ಹಲೋ, ಹೇಳಿ ಚಂದ್ರ, ಏನು ವಿಷಯ? ಏನೋ ಪ್ರಾಬ್ಲಮ್ ಇಲ್ಲ ತಾನೆ? ಪ್ರಾಬ್ಲಮ್ ಇರೋದಕ್ಕೆ ಫೋನ್ ಮಾಡಿರೋದು. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಅಮೂಲ್ಯ ಸದ್ಯಕ್ಕೆ ಬರೋದಿಲ್ಲ, ವೇದಾಂತಿಂದ ದೂರ ಆಗಿದ್ದಾಳೆ ಅಂತ ನಾವು ಅಂದ್ಕೊಂಡ್ವಿ. ಆದರೆ ಅವಳು ಮನೆಗೆ ವಾಪಸ್ ಬಂದಿದ್ದಾಳೆ. ಆ ವೇದಾಂತ್ ಖುದ್ದಾಗಿ ಹೋಗಿ ಅವಳನ್ನ ಮನೆಗೆ ಕರ್ಕೊಂಡು ಬಂದಿದ್ದಾನೆ. ಬರ್ತಿದ್ದ ಹಾಗೆ ನನ್ನ ಮೇಲೆ ಸವಾರಿ ಮಾಡಕ್ಕೆ ಬರ್ತಾಳೆ,
ಅವಳು ಸಾಲದು ಅಂತ ಆ ವೈದೇಹಿನೂ ನನ್ನ ಮೇಲೆ ಸಂಚು ಮಾಡ್ತಿದ್ದಾಳೆ. ನನಗೊಂಥರ ಈ ಮನೆಯಲ್ಲಿ ಉಸಿರು ಕಡ್ದಾಗ ಆಗ್ತಿದೆ. ಯಾವಾಗ ಏನಾಗುತ್ತೋ ಅಂತ ನನಗೆ ಭಯ ಆಗ್ತಿದೆ ಯಜಮಾನ್ರೆ. ನೋಡಿ, ನೀವೇನು ಮಾಡ್ತೀರೋ ಗೊತ್ತಿಲ್ಲ. ನೀವು ಅಮೂಲ್ಯಗೆ ಒಂದು ಗತಿ ಕಾಣಿಸ್ಬೇಕು. ನಾವೇನು ಅಂತ ಅವಳಿಗೆ ತೋರಿಸ್ಲೇಬೇಕು ಯಜಮಾನ್ರೆ. ಆ ಅಮೂಲ್ಯನ್ ವಿಷಯನ ನನ್ಗೆ ಬಿಟ್ಬಿಡು. ಆ ವೈದೇಹಿ ಏನ್ ಮಾಡಿದ್ಲು ಅಂತ ಹೇಳು. ಅವಳು ಒಳಗಡೆನೆ ಏನೋ ಸಂಚು ಮಾಡ್ತಾ ಇದ್ದಾಳೆ. ನನ್ನನ್ನು ಈ ಮನೆಯಿಂದ ಆಚೆ ಹಾಕೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ. ಅವತ್ತು ವೇದಾಂತ್ಗೆ ಬಂದಿರೋದು ನಿಮ್ಮಮ್ಮ ಅಲ್ಲ ಅಂತ ಲೆಟ್ರ್ ಬರೆದು ನನ್ನನ್ನು ಅವನ ಹತ್ರ ಸಿಕ್ಕಾಕೊಳ್ಳೋಕೆ ಮಾಡಿದ್ಲು. ನನ್ನ ಅದೃಷ್ಟ ಚೆನ್ನಾಗಿತ್ತು. ಸುಹಾಸಿನಿ ಬಂದು ನನ್ನನ್ನು ಕಾಪಾಡಿದ್ಲು. ಎಲ್ಲ ಟೈಮಲ್ಲೂ ನಾನು ಸುಹಾಸಿನಿ ನಂಬ್ಕೊಳಕ್ಕಾಗುತ್ತಾ? ಮತ್ತೆ ಅದೇ ಥರ ಏನಾದರೂ ಮಾಡಬೇಕು ಅಂತ ನೋಡ್ತಿದ್ದಾಳೆ. ಶತಾಯ ಗತಾಯ ಮನೆಯಿಂದ ಆಚೆ ಹಾಕ್ಸ್ಬೇಕು ಅಂತ ಟ್ರೈ ಮಾಡ್ತಿದ್ದಾಳೆ. ಜೇನ್ ಗುಡಿ ಕೈ ಹಾಕಿದ್ರೆ ಕಚ್ಚದು ನಮ್ಗೆನೆ ಅಂತ ಗೊತ್ತಿರಲಿ. ಅವಳು ಏನು ಹೇಳ್ತಾಳಂತ ನೀನ್ ಟ್ರಿಗರ್ ಆಗೋ ಅಗತ್ಯ ಇಲ್ಲ. ನಾವು ಏನೇ ಮಾಡಿದ್ರೂ ತುಂಬ ತಾಳ್ಮೆಯಿಂದ ಮಾಡಬೇಕು. ವೇದಾಂತ್ ಸುತ್ತ ಇದ್ದಾರಲ್ಲ, ಅವ್ರನ್ನೆಲ್ಲ ನಮ್ಮ ದಾರಿಯಿಂದ ನಿಧಾನಕ್ಕೆ ದೂರ ಮಾಡಬೇಕು. ಅಲ್ಲಿವರೆಗೂ ಕೂಲ್ ಆಗಿರೋ. ಹಾಗಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಯಜಮಾನ್ರೆ. ಕುತ್ತಿಗೆವರೆಗೂ ನೀರು ಬಂದಿದೆ. ಅಮೂಲ್ಯಗೆ ಡೌಟ್ ಬಂದಾಗೆ ಬೇರೆಯವ್ರಿಗೂ ಬಂದರೆ ನಾನು ಈ ಮನೆಯಲ್ಲಿ ತುಂಬ ದಿನ ಇರೋಕ್ಕಾಗೋದಿಲ್ಲ. ಆ ಕ್ಷಣನೇ ಗಂಟು ಮೂಟೆ ಕಟ್ಕೊಂಡು ಈ ಮನೆಯಿಂದ ಆಚೆ ಬರಬೇಕಾಗುತ್ತೆ. ನೀರು ಕುತ್ತಿಗೆವರೆಗೂ ಬಂದಿದೆ, ಇನ್ನೂ ಪೂರ್ತಿ ಮುಳುಗಿಲ್ವಲ್ಲ. ನಾಳೆನೆ ವೇದಾಂತ್ ಆ ವೈದೇಹಿನ ಮನೆಯಿಂದ ಆಚೆ ಕಳಿಸೋ ಥರ ಪ್ಲಾನ್ ಮಾಡಿದ್ರಾಯಿತು. ವೇದಾಂತು ವೈದೇಹಿನ ಮನೆಯಿಂದ ಆಚೆ ಕಳಿಸೋದ? ಅದು ಹೇಗೆ? ಜುಮ್ಕಿ ಬಾಸ್. ಲೇಡೀಸ್ ಜುಮ್ಕಿನ ನೀವ್ಯಾಕೆ ಜೇಬಲ್ಲಿ ಇಟ್ಕೊಂಡು ಓಡಾಡ್ತಿದ್ದೀರಾ? ಈ ಕಾಂತ, ನಿಜ ಹೇಳಿ ಯಾರ ಹತ್ರ ದೇಪುದ್ರಿ? ನಿಮ್ಮ ಹತ್ರ ಹೇಗೆ ಬಂತು? ಅಯ್ಯೋ ಸರ್, ನಮ್ಮ ತಾಯಣ್ಣ ಇದು ಯಾರ್ದು ಅಂತಾನೆ ಗೊತ್ತಿಲ್ಲ. ನಿಜವಾಗ್ಲೂ ಗೊತ್ತಿಲ್ಲ ಬಾಸ್. ಇದು ನನ್ನ ಜೇಬಲ್ಲಿರೋದೆ ಮರ್ತೋಗಿತ್ತು. ನಿಮ್ಮ ಜೇಬಲ್ಲಿದ್ದ ಏನ್ ಸಿಗ್ತದೋ? ಆಹಾ, ಲೇಡೀಸ್ ವಾಲೆ. ನಿಮ್ಮನ್ನೇ ಕೇಳ್ತಿರೋದು, ಹೇಳಿಕಂತ. ಬಾಸ್, ಅದೇ ಅವತ್ತು ಪ್ರಜ್ವಲ್ ಒಂದು ಲೊಕೇಶನ್ ಕಳ್ಸಿದ್ನಲ್ಲ, ನಾನು ನೀವು ಪ್ರಜ್ವಲ್ 3 ಜನ ಅದೊಂದು ಗೋಡೌನ್ಗೆ ಹೋಗಿದ್ವಲ್ಲ, ಅಲ್ಲಿ ಇದು ಬಿದ್ದಿತ್ತು. ಯಾವುದಕ್ಕೂ ಇರಲಿ ಅಂತ ಎತ್ತಿ ಜೋಬ್ಗೆ ಇಟ್ಕೊಂಡಿದ್ದೆ. ಆದ್ರೆ ಇವಾಗ ನನಗೆ ಕುಡಿಲಿ. ಇದೇ ಥರದ್ದು ಅಂತ ಸೇಮ್ ಹೀಗೆ ನಾನು ಸುಹಾಸಿನಿ ಮನೆಗೆ ಗಿಫ್ಟ್ ಕೊಟ್ಟಿದ್ದೆ.
ಹೌದಾ? ಹಾಗಾದ್ರೆ ಆ ಜಾಗದಲ್ಲಿ ಸಿಗೋಕೆ ಹೇಗೆ ಸಾಧ್ಯ? ಸುಹಾಸಿನಿ ಅತ್ತೆ ಏನಾದರೂ ಆ ಜಾಗಕ್ಕೆ ಹೋಗಿದ್ದೀರಾ? ಈ ಕಾಂತ, ಇನ್ನೊಂದು ಸಲ ಸರಿಯಾಗಿ ನೆನ್ಪು ಮಾಡ್ಕೊಳ್ಳಿ, ಇದು ಅದೇ ಜಾಗದಲ್ಲಿ ಸಿಕ್ಕಿದ್ದ? ಬಾಸ್ ಅದು